ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ, ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಇತ್ತು ಕೆಲವು ಗಂಟೆಗಳ ಕಾಲ. ಅದಕ್ಕೆ ಕಾರಣ ಕೂಡ ಗೊತ್ತಿದೆ, ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಜೊತೆಗೆ ಇವತ್ತಿನ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ನ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಕೂಡ ಈಗಾಗಲೇ ವಿಡಿಯೋ ಕವರ್ ಮಾಡಿದ್ದೀನಿ. ಅದನ್ನು ನೀವು ಈಗಾಗಲೇ ನೋಡಿದ್ದೀರಿ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಇವತ್ತು ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಆ ಅಪ್ಡೇಟ್ಸ್ಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ಸ್ಟಾಕ್ಗೆ ಬರೋದಾದ್ರೆ ಪೇಟಿಎಂ. ಹಾಗೆ ಇವತ್ತು ಗೂಗಲಲ್ಲಿ ಚಾರ್ಟ್ ಪ್ರಾಪರ್ ಆಗಿರೋದಿಲ್ಲ, ಯಾಕಂದ್ರೆ ಇವತ್ತು ಮಾರ್ಕೆಟ್ ಸೆಷನ್ ಯೂಶುವಲಿ ಶನಿವಾರದ ದಿನ ಕ್ಲೋಸ್ ಇರೋದ್ರಿಂದ ಪ್ರಾಪರ್ ಚಾರ್ಟ್ ಅವೈಲಬಲ್ ಇರೋದಿಲ್ಲ. ಯಾಕಂದ್ರೆ ಇವತ್ತು ಮಾರ್ಕೆಟ್ಸ್ 2 ಗಂಟೆ ಕಾಲ ಓಪನ್ ಇತ್ತು. ನಿನ್ನೆದು ಹಾಗೂ ಇವತ್ತಿನ ಪರ್ಫಾರ್ಮೆನ್ಸ್ ಎರಡು ಕೂಡ ಮರ್ಜ್ ಆಗಿ ಕಂಡು ಬರ್ತಾ ಇದೆ. ಇಲ್ಲಿ 2.75% ಪಾಸಿಟಿವ್ ಅಂದ್ರೆ ನಿನ್ನೆಯ ಪರ್ಫಾರ್ಮೆನ್ಸ್ ಹಾಗೂ ಇವತ್ತಿನ ಪರ್ಫಾರ್ಮೆನ್ಸ್ ಎರಡು ಸೇರಿ 2.75% ಪಾಸಿಟಿವ್ ಅಂತ ತೋರಿಸ್ತಾ ಇದೆ. ಚಾರ್ಟ್ ನೋಡಬಹುದು. ಸೊ ಚಾರ್ಟ್ ಅಲ್ಲೂ ಕೂಡ ಪ್ರಾಪರ್ ಚಾರ್ಟ್ ಅವೈಲಬಲ್ ಇರೋದಿಲ್ಲ. ಎಲ್ಲ ಸ್ಟಾಕ್ಗಳು ಕೂಡ, ಬರೀ ಪೇಟಿಎಂ ಅಷ್ಟೇ ಅಲ್ಲ, ಎಲ್ಲ ಸ್ಟಾಕ್ಗಳದ್ದು ಕೂಡ. ಹಾಗಾಗಿ ಇವತ್ತಿನ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದು ಎಕ್ಸಾಕ್ಟ್ ಇವತ್ತಿನ ಪರ್ಫಾರ್ಮೆನ್ಸ್ ಆಗಿರೋದಿಲ್ಲ, ಗೂಗಲ್ ಅಲ್ಲಿ ಕಂಡು ಬರೋದು. ಆದ್ರೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಪ್ರಾಪರ್ ಪ್ರೈಸ್ ಇರುತ್ತೆ. ಇವತ್ತು ಮೂವ್ಮೆಂಟ್ ಆಗಿರುವಂತದ್ದು ಅದು ಜಾಸ್ತಿ ಆಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು, ಅದು ಪ್ರಾಪರ್ ಇರುತ್ತೆ. ಇಲ್ಲಿ ಅಂದ್ರೆ ಗೂಗಲ್ ಅಲ್ಲಿ ಕಾಣೋದು ಪ್ರಾಪರ್ ಇರೋದಿಲ್ಲ. ನಿನ್ನೆ ಹಾಗೂ ಇವತ್ತಿಂದು ಮರ್ಜ್ ಆಗಿ ಕಂಡು ಬರುತ್ತೆ. ಆದ್ರೆ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅಂತಂದ್ರೆ, ಕಂಪನಿಯ ಪೇಮೆಂಟ್ಸ್ ಬ್ಯಾಂಕ್ ಏನಿತ್ತು ಅದಕ್ಕೆ 5.5 ಕೋಟಿ ಫೈನ್ ಹಾಕಿದ್ದಾರೆ. ಸೊ ಕಾರಣ ಕೆಲವೊಂದು ಮನಿ ಲಾಂಡ್ರಿಂಗ್ ವೈಲೇಷನ್ ಆಗಿದೆ ಅಂತ ಒಂದು ಅಪ್ಡೇಟ್ ಇತ್ತು. ಸ್ಟಾಕ್ ಅಲ್ಲೇನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ಸ್ಟಿಲ್ 5.5 ಕೋಟಿ ಫೈನ್ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಹಾಕಿದ್ದಾರೆ. ನೆಕ್ಸ್ಟ್ ಆಗಿ ಬರೋದಾದ್ರೆ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್. ಇವತ್ತು 10% ಪಾಸಿಟಿವ್ ಅಂತ ಕಾಣ್ತಾ ಇದೆ. ಆದ್ರೆ ಇದು ಜಸ್ಟ್ 5% ಇವತ್ತಿಂದು. ನಿನ್ನೆ 5% ಆಡ್ ಆಗಿ 10% ಆಗಿದೆ. ನಿನ್ನೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿತ್ತು. ಸೊ ಇಲ್ಲೇ ನೋಡಬಹುದು, 1401 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅನ್ನುವಂಥದ್ದು. ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆನೂ ಕೂಡ ಕಂಡು ಬಂದಿತ್ತು. ಇವತ್ತು ಕೂಡ ಅದೇ ಸರ್ಕ್ಯೂಟ್ ಕ್ಲೋಸಿಂಗ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ವಿಡಿಯೋದಲ್ಲಿ ಆಗ್ಲೇ ಕವರ್ ಮಾಡಿದ್ದೆ, ಆದ್ರೆ ಏನಾಯ್ತು, ವಾಯ್ಸ್ ಮ್ಯೂಟ್ ಆಗ್ಬಿಟ್ಟಿತ್ತು ಈ ಸ್ಟಾಕ್ ಅನ್ನ ಕವರ್ ಮಾಡುವಂತ ಸಮಯದಲ್ಲಿ. ಹಾಗಾಗಿ ಕೊನೆಯಲ್ಲಿ ನಾನು ಆ ಪಾರ್ಟ್ ಅನ್ನ ರಿಮೂವ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇದು ನಿನ್ನೆನೆ ಬಂದಿದ್ದಂತ ನ್ಯೂಸ್. ಇವತ್ತು ಕೂಡ 5% ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ವಾರಿ ರಿನ್ಯೂವಬಲ್ಸ್. ನೆಕ್ಸ್ಟ್ ಸ್ಟಾಕ್ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್. ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಟಾಕ್. ಕಂಪನಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಡೆಲ್ಲಿ ಕೋರ್ಟ್ ಆರ್ಡರ್ಸ್ ಬ್ಲೂಮ್ಬರ್ಗ್ ಟು ರಿಮೂವ್ ಡಿಫಮೇಟರಿ ಆರ್ಟಿಕಲ್ ಅಗೇನ್ಸ್ಟ್ ಝೀಲ್. ಅಂದ್ರೆ ಒಂದು ಆರ್ಟಿಕಲ್ ಅನ್ನ ನಾನು ಒಂದ್ಸಲ ನ್ಯೂಸ್ ಅಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. 241 ಮಿಲಿಯನ್ ರುಪೀಸ್ ಅಕೌಂಟಿಂಗ್ ಇಶ್ಯೂ ಬಗ್ಗೆ ಸೆಬಿ ಪ್ರಶ್ನೆ ಮಾಡಿದೆ ಅನ್ನೋಂತ ಸುದ್ದಿಯನ್ನ ಅದು ಬ್ಲೂಮ್ಬರ್ಗ್ ಪಬ್ಲಿಷ್ ಮಾಡಿದಂತ ಸುದ್ದಿ ಆಗಿತ್ತು. ಅವತ್ತು ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಆ ನ್ಯೂಸ್ ನ ಕಾರಣಕ್ಕೆ. ಈಗ ಆ ಆರ್ಟಿಕಲ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಡೆಲ್ಲಿ ಕೋರ್ಟ್ ಆರ್ಡರ್ ಮಾಡಿದೆ. ಅಂದ್ರೆ ಅದರಲ್ಲಿ ಸತ್ಯತೆ ಇಲ್ಲ ಅಂತ, ನ್ಯೂಸ್ ಸುಳ್ಳು ಸುದ್ದಿ, ಪ್ರಾಪರ್ ಮಾಹಿತಿ ಇಲ್ಲ ಅನ್ನೋ ಕಾರಣಕ್ಕೆ. ಅಂದ್ರೆ ಆ ರೀತಿ ಯಾವುದೇ ಅಕೌಂಟಿಂಗ್ ಇಶ್ಯೂ ಇಲ್ಲ ಅಂತ ಅದರ ಅರ್ಥ ಅಂದ್ಕೊಳ್ಬೇಕು. ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿಲ್ಲ. ಇದರಲ್ಲಿ ಸ್ವಲ್ಪ ಅಪ್ ಆಗಿದೆ ನಿನ್ನೆ ಡೌನ್ ಫಾಲ್ ನ ನಂತರ. ಸದ್ಯದ ಮಟ್ಟಿಗೆ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್. ಯಾಕಂದ್ರೆ ಕಂಪನಿ ICU ನಲ್ಲಿದೆ. ICU ನಲ್ಲಿರುವಂತ ಪೇಷಂಟ್ ತರ ಆಚೆ ಬರ್ಬೋದು ಅಥವಾ ಬರ್ದೇನೂ ಇರಬಹುದು. ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಈ ಸ್ಟಾಕ್ ಅನ್ನ. ನೆಕ್ಸ್ಟ್ ಆಗಿ ಬರೋದಾದ್ರೆ ಆಕ್ಸಿಸ್ ಬ್ಯಾಂಕ್. ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ. ಕಂಪನಿ ಫಂಡ್ ರೈಸಿಂಗ್ ಅನ್ನ ಮಾಡುವಂತ ನಿರ್ಧಾರವನ್ನ ಮಾಡಿದೆ ವಯಾ ಲಾಂಗ್ ಟರ್ಮ್ ಬಾಂಡ್ಸ್. ಸೊ ಬಾಂಡ್ಸ್ ಇಶ್ಯೂ ಮಾಡೋ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಸುಮಾರು 4,000 ಕೋಟಿ ಫಂಡ್ ರೈಸ್ ಅನ್ನ ಮಾಡುವಂತ ನಿರ್ಧಾರ ಇದು. ನೆಕ್ಸ್ಟ್ ಏಷ್ಯನ್ ಪೇಂಟ್ಸ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏಷ್ಯನ್ ಪೇಂಟ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ. ಕಂಪನಿ ಮಧ್ಯಪ್ರದೇಶದಲ್ಲಿ 2,000 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. ಅದಕ್ಕಾಗಿ 166 ಎಕರೆ ಲ್ಯಾಂಡ್ ಕೂಡ ಪಡ್ಕೊಂಡಿದೆ ಅಂತ. ವಾಟರ್ ಬೇಸ್ಡ್ ಪೇಂಟ್ಸ್ ಅನ್ನ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ಲಾಂಟ್ ಅನ್ನ ಕಂಪನಿಯಲ್ಲಿ ಸೆಟ್ ಅಪ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಇವತ್ತು. ಅಂತ ದೊಡ್ಡ ರಿಯಾಕ್ಷನ್ ಏನಲ್ಲ, ಬಟ್ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್. ಹಾಗೆ ನೆಕ್ಸ್ಟ್ ಟೊರಾಂಟ್ ಪವರ್. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿಯನ್ನ ನಿನ್ನೆ ವಿಡಿಯೋದಲ್ಲೇ ಈಗಾಗಲೇ ನಾನು ಕವರ್ ಮಾಡಿದ್ದೆ. ಸುಮಾರು 2,700 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು. ಹಾಗಾಗಿ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ಆಗಿ ಬರೋದಾದ್ರೆ ಇನ್ಫೋಎಡ್ಜ್ ಅಲ್ಲಿ ಇವತ್ತು ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ. ಕಾರಣ ನೀವು ಇಲ್ಲಿ ನೋಡಬಹುದು, 5 ಇನ್ಫೋಎಡ್ ಜಾಬ್ಸ್ ಡಿಲಿಸ್ಟೆಡ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ನೌಕರಿ ಆಗ್ಬೋದು, 99 ಆಗ್ಬೋದು, ಹಾಗೆ ಜೀವನ್ ಸಾಥಿ, ಶಿಕ್ಷಾ, ಈ ರೀತಿ 5 ವೇರಿಯಸ್ ಆಪ್ಸ್ ಅನ್ನ ಇನ್ಫೋಎಡ್ಜ್ ಗೆ ಸಂಬಂಧಪಟ್ಟಂತ ಆಪ್ಸ್ ಅನ್ನ ಡಿಲಿಸ್ಟ್ ಮಾಡಿದೆ ತನ್ನ ಪ್ಲೇ ಸ್ಟೋರ್ ಇಂದ. ಕೆಲವೊಂದು ಪೇಮೆಂಟ್ಸ್ ಗೆ ಸಂಬಂಧಪಟ್ಟಂತ ರೆಗ್ಯುಲೇಷನ್ಸ್ ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ಸೊ ಮೇ ಬಿ ಇದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳುತ್ತೆ ಕಂಪನಿ. ಮೇ ಬಿ 1 or 2 ಡೇಸ್ ಬೇಕಾಗಬಹುದು, ಅಥವಾ ಇಷ್ಟರಲ್ಲಿ ಸಾರ್ಟ್ ಔಟ್ ಕೂಡ ಆಗಿರಬಹುದು. ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಸ್ಟಾಕ್ ಅಲ್ಲಿ ಇವತ್ತು ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ.
ನೆಕ್ಸ್ಟ್ ಮಾರುತಿ ಸುಜುಕಿ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಿದೆ. ಪ್ರೊಡಕ್ಷನ್ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ. ಲಾಸ್ಟ್ ಇಯರ್ 1.59 ಲ್ಯಾಕ್ ಇದ್ದಂತ ಪ್ರೊಡಕ್ಷನ್ ಫೆಬ್ರವರಿ 2023 ಈಗ ಫೆಬ್ರವರಿ 2024 1.79 ಲ್ಯಾಕ್ ಹೋಗಿದೆ. ಒಂದು ನ್ಯೂಸ್ ಬಂದಿತ್ತು, ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಜೊತೆಗೆ ಆಟೋ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗಿದೆ. ಅದನ್ನು ಕೂಡ ಕೊನೆಯಲ್ಲಿ ನೋಡೋಣ ನಾವು. ನೆಕ್ಸ್ಟ್ ರೈನ್ಬೋ ಚಿಲ್ಡ್ರನ್ಸ್ ಮೆಡಿಕೇರ್ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿತ್ತು, 60 ಬೆಡ್ ಕೆಪಾಸಿಟಿ ಹಾಸ್ಪಿಟಲ್ ಅನ್ನ ತಮಿಳುನಾಡಿನಲ್ಲಿ ಕಂಪನಿ ಓಪನ್ ಮಾಡಿದೆ. ಜೊತೆಗೆ ಓವರ್ ಆಲ್ ಕಂಪನಿಯ ಬೆಡ್ಸ್ ಕೆಪಾಸಿಟಿ 1885ಕ್ಕೆ ತಲುಪಿದೆ ಈ 60 ಬೆಡ್ ಅಡಿಷನ್ ನಂತರ. ಆ ನ್ಯೂಸ್ ಬಂದಿತ್ತು, ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬಂದಿಲ್ಲ. ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು, ಮೇ 2022 ಲಿಸ್ಟ್ ಆಗಿರುವಂತದ್ದು. ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಜೊತೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರೈನ್ಬೋ ಚಿಲ್ಡ್ರನ್ಸ್ ಮೆಡಿಕೇರ್. ನೆಕ್ಸ್ಟ್ ಏಂಜಲ್ ಒನ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಏಂಜಲ್ ಒನ್ ಅಲ್ಲಿ ಕಂಡು ಬಂದಿದೆ. ಕಂಪನಿ ಟೆಕ್ನಾಲಜಿಕಲ್ ಲೆಡ್ ಒಮ್ನಿ ಚಾನಲ್ ವೆಲ್ತ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಪ್ಪಂದವನ್ನು ಮಾಡ್ಕೊಂಡಿದೆ. ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ನ್ಯೂಸ್ ನ ನಂತರ. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎಚ್ ಜಿ ಇನ್ಫ್ರಾದ ಬಗ್ಗೆ ನಿನ್ನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಅಂತ. ಇವತ್ತು ಕೂಡ ಇನ್ನೂ ಒಂದು ಅಪ್ಡೇಟ್ ಬಂದಿದೆ. ಕಂಪನಿಗೆ ಸೌತ್ ಸೆಂಟ್ರಲ್ ರೈಲ್ವೆಯಿಂದ 447 ಕೋಟಿ ಆರ್ಡರ್ ಸಿಕ್ಕಿದೆ. ಒಳ್ಳೆ ನ್ಯೂಸ್. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ವಾರ್ಡ್ ವಿಜಾರ್ಡ್ ಇನೋವೇಷನ್ಸ್ ಅಂಡ್ ಮೊಬಿಲಿಟಿ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ಅದೇನಂತಂದ್ರೆ ಕಂಪನಿ ತನ್ನ ಅಸೆಂಬ್ಲಿ ಯೂನಿಟ್ ಅನ್ನ ಇಂಡಿಯಾದಲ್ಲಿ ಶುರು ಮಾಡಿದೆ. ಅಂದ್ರೆ ಈ ಕಂಪನಿ ಎಲೆಕ್ಟ್ರಿಕ್ ಬೈಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈಗ ಇಂಡಿಯಾದಲ್ಲಿ ತನ್ನ ಈ ಬೈಕ್ಸ್ ಅನ್ನ ಅಸೆಂಬಲ್ ಮಾಡಿ ಕೊಡುವಂತ ಪ್ಲಾಂಟ್ ಅನ್ನ ಶುರು ಮಾಡಿ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿಲ್ಲ. ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಅವಾಂಟೆಲ್ಗೆ 72 ಕೋಟಿ ಆರ್ಡರ್ ಸಿಕ್ಕಿದೆ ಎಲ್&ಟಿ ಇಂದ. ಎಲ್&ಟಿ ಈ ಕಂಪನಿಗೆ 72 ಕೋಟಿ ಆರ್ಡರ್ ಕೊಟ್ಟಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು. ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಡೇಟಾ ಪ್ಯಾಟರ್ನ್ಸ್ ನೋಡಬಹುದು. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಇವತ್ತು ಕೂಡ ಅದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ನಿನ್ನೆ ಹಾಗೂ ಇವತ್ತಿನ ಎರಡು ಪರ್ಫಾರ್ಮೆನ್ಸ್ ಸೇರಿ 12.5% ಪಾಸಿಟಿವ್. ನಿನ್ನೆ ಅರೌಂಡ್ 8% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಇವತ್ತು ಅರೌಂಡ್ 4% ಪಾಸಿಟಿವ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿತ್ತು. ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ನಾನು ಕವರ್ ಮಾಡಿದ್ದೀನಿ. ಸುಮಾರು 18,000 ಅಥವಾ 19,000 ಕೋಟಿ ಅಂತ ಹೇಳ್ತಿದ್ರೆ ಇದು ಜೊತೆಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಅದನ್ನು ಕೂಡ ನೋಡಬೇಕು. ಒಂದೇ ಸಲ ಏನ್ ಸಿಗೋದಿಲ್ಲ. ಸ್ಟಿಲ್ ಯೂಜ್ ಪ್ರಾಜೆಕ್ಟ್ ಕಂಪನಿಯ ಸೈಜ್ ಗೆ ಹೋಲಿಸಿದ್ರೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ನೆಕ್ಸ್ಟ್ IEX ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದಕ್ಕೆ ಯಾವುದೇ ರೀತಿಯ ನ್ಯೂಸ್ ಏನು ಬಂದಿರಲಿಲ್ಲ. ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ಅರಬಿಂದೋ ಫಾರ್ಮಾ ಇವತ್ತು ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಾರಣ ಕಂಪನಿಗೆ US FDA ಕಡೆಯಿಂದ ಕೆಲವು ಕ್ಯಾಪ್ಸೂಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಒಪ್ಪಿಗೆ ಸಿಕ್ಕಿದೆ. ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಸಿಪ್ಲಾದಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಅಂತ ಹೇಳ್ಬೋದು. ಇದರಲ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. US FDA ಇನ್ಸ್ಪೆಕ್ಷನ್ ಇತ್ತು. ಇನ್ಸ್ಪೆಕ್ಷನ್ 0 ಅಬ್ಸರ್ವೇಷನ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ 0 ಅಬ್ಸರ್ವೇಷನ್ ಅಂದ್ರೆ ಅದು ಪಾಸಿಟಿವ್ ನ್ಯೂಸ್ ಅಂತಾನೆ ಅಂದ್ಕೊಳ್ಬಹುದು. ಯಾವುದೇ ರೀತಿಯ ಅಬ್ಸರ್ವೇಷನ್ ಅನ್ನ ಲಿಸ್ಟ್ ಮಾಡಿಲ್ಲ FDA. ಸೊ ಅದು ಕಂಪನಿಗಂತೂ ಖಂಡಿತ ಒಳ್ಳೆ ಸುದ್ದಿನೇ. ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ನೆಕ್ಸ್ಟ್ ನಾವು ಆಟೋ ಸೇಲ್ಸ್ ಗೆ ಬರೋದಾದ್ರೆ ಫೆಬ್ರವರಿ ಆಟೋ ಸೇಲ್ಸ್ ನೋಡಬಹುದು. ಮಹೀಂದ್ರಾ ಆಟೋದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಇಯರ್ ಆನ್ ಇಯರ್ 24% ಅಪ್ ಆಗಿದೆ. ಮಂತ್ ಆನ್ ಮಂತ್ 1% ಮೈನಸ್ ಆಗಿದೆ. ಟಾಟಾ ಮೋಟಾರ್ಸ್ ಅಲ್ಲಿ ಇಯರ್ ಆನ್ ಇಯರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಮಂತ್ ಆನ್ ಮಂತ್ ಡೌನ್ ಇದೆ. ಅಂದ್ರೆ ಮಂತ್ ಆನ್ ಮಂತ್ ಜನವರಿದು ಹಾಗೂ ಫೆಬ್ರವರಿ ಡೇಟಾ ಹೋಲಿಕೆ ಮಾಡಿರ್ತಾರೆ. ಜೊತೆಗೆ ಮಾರುತಿ ಸುಜುಕಿನಲ್ಲೂ ಕೂಡ ಇಯರ್ ಆನ್ ಇಯರ್ 15% ಜಂಪ್ ಕಂಡು ಬಂದಿದೆ. ಮಂತ್ ಆನ್ ಮಂತ್ 1% ಡೌನ್ ಇದೆ. ಹಾಗೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಐಷರ್ ಮೋಟಾರ್ಸ್ ಇಯರ್ ಆನ್ ಇಯರ್ 2% ಅಪ್ ಆಗಿದೆ. ಮಂತ್ ಆನ್ ಮಂತ್ 5% ಅಪ್ ಆಗಿದೆ. ಟಾಟಾ ಮೋಟಾರ್ಸ್ ಅಲ್ಲಿ 4% ಡೌನ್ ಆಗಿದೆ ಇಯರ್ ಆನ್ ಇಯರ್. ಹಾಗೆ ಮಂತ್ ಆನ್ ಮಂತ್ 9% ಅಪ್ ಆಗಿದೆ. ಅಶೋಕ್ ಲೇಲ್ಯಾಂಡ್ ಅಲ್ಲಿ 6% ಡೌನ್ ಆಗಿದೆ ಇಯರ್ ಆನ್ ಇಯರ್. ಮಂತ್ ಆನ್ ಮಂತ್ 10% ಅಪ್ ಆಗಿದೆ. ನೆಕ್ಸ್ಟ್ 2 ವೀಲರ್ ಸೆಗ್ಮೆಂಟ್ ಅಲ್ಲಿ ಬಜಾಜ್ ಆಟೋ ಇಯರ್ ಆನ್ ಇಯರ್ 24% ಅಪ್ ಆಗಿದೆ. ಮಂತ್ ಆನ್ ಮಂತ್ 3% ಡೌನ್ ಆಗಿದೆ. TVS ಅಲ್ಲಿ 33% ಅಪ್ ಇದೆ ಇಯರ್ ಆನ್ ಇಯರ್. ಹಾಗೆ ಮಂತ್ ಆನ್ ಮಂತ್ 9% ಅಪ್ ಇದೆ. ಐಷರ್ ಮೋಟಾರ್ಸ್ 6% ಅಪ್ ಇದೆ ಇಯರ್ ಆನ್ ಇಯರ್. ಮಂತ್ ಆನ್ ಮಂತ್ ಫ್ಲಾಟ್ ಇದೆ. ಹಾಗೆ ಟ್ರಾಕ್ಟರ್ಸ್ ಅಲ್ಲಿ ಮಹೀಂದ್ರಾ ಎರಡು ಕಡೆ ಕೂಡ ನೆಗೆಟಿವ್ ಇದೆ. ಮಂತ್ ಆನ್ ಮಂತ್ ಆಗ್ಬೋದು, ಇಯರ್ ಆನ್ ಇಯರ್ ಆಗ್ಬೋದು. ಯಾಕಂದ್ರೆ ಯೂಶಲಿ ಡಿಸೆಂಬರ್ ಅಲ್ಲಿ ಸೇಲ್ಸ್ ಕಡಿಮೆ. ಯಾವಾಗ ಮುಂಗಾರು ಸ್ಟಾರ್ಟ್ ಆಗುತ್ತೋ ಅಂತ ಸಮಯದಲ್ಲಿ ಟ್ರಾಕ್ಟರ್ ಸೇಲ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಎಸ್ಕಾರ್ಟ್ಸ್ ಕುಬೋಟಾ ಇಲ್ಲೂ ಕೂಡ ನೋಡಬಹುದು. ಇಯರ್ ಆನ್ ಇಯರ್ 17% ಡೌನ್ ಇದೆ. ಬಟ್ ಮಂತ್ ಆನ್ ಮಂತ್ 5% ಅಪ್ ಆಗಿದೆ. ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿದೆ. ಹಾಗೆ 2 ವೀಲರ್ಸ್ ಅಲ್ಲೂ ಅಷ್ಟೇ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ ಆನ್ ಇಯರ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.